ನಿತ್ಯ ಜೀವನಕ್ಕೆ ಸ್ವಾಗತ. ನಾನಿವತ್ತು ಕೆಂಪು ಮೆಣಸಿನ್ಕಾಯಿ ಚಟ್ನಿ ಮತ್ತು ಗುಳ್ಕಾಯಿ ಖಾರನ ತೋರಿಸ್ತಾ ಇದ್ದೀನಿ. ಅನ್ನ ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಸ್ನೇಹಿತರೆ, ಹೇಗೆ ಮಾಡೋದು ಅಂತ ನೋಡೋಣ. ಕೆಂಪು ಮೆಣಸಿನ್ಕಾಯ್ದು ಚಟ್ನಿನ ಮಾಡಿ ನಾನು ನೋಡಿಸ್ತೀನಿ ಇವತ್ತು. ಬನ್ನಿ ಹೇಗೆ ಮಾಡೋದು ಅಂತ ನೋಡಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಊರಲ್ಲಿ ಕಿತ್ಕೊಬಂದಿರೋದು ಇದು. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಒಳಗಡೆಗೆ ಈ ಕೆಂಪು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಓಪನ್ ಮಾಡಿಲ್ವಲ್ಲ, ಮುರಿದ್ರೆ ಸಿಡಿಯಲ್ಲ. ಇದು ಸಿಡಿದ್ರು ಸಿಡಿಬೋದು. ಆ ಟೈಮಿಗೆ ಒಂದು ತಟ್ಟೆನ ಮುಚ್ಕೋಬೇಕು. ಎಲ್ಲದಕ್ಕೂ ಎಣ್ಣೆ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ನಾನು ಈ ಥರ ಮುಚ್ಚಿ ಫ್ರೈ ಮಾಡ್ತಾ ಇದ್ದೀನಿ. ಅಷ್ಟು ಸಿಡಿಬಹುದೇನೋ ಅಂತ. ಸ್ವಲ್ಪ ಹಾಕ್ಕೊಳ್ತೀನಿ. ಸಿಡಿತಾ ಇದೆ, ನಾನು ಅದಕ್ಕೆ ಮಿಕ್ಸಿದ್ದೀನಿ. ನೋಡಿ, ಸಿಡಿದು ಓಪನ್ ಆಗಿದೆ ಮೆಣಸಿನ್ಕಾಯಿ. ಮಿಕ್ಸಿ ಮತ್ತೆ ಸಿಡಿದು ಬಿಟ್ಟರೆ ಕಷ್ಟ ಆಗುತ್ತೆ. ಈ ಥರ ಮುಚ್ಚಿಟ್ಕೊಂಡ್ರೆ ಮತ್ತೆ ಟಪ್ ಅಂದು ಸೌಂಡ್ ಬರುತ್ತೆ. ಅದು ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ. ಒಂದು ಚಮಚ ಜೀರಿಗೆ, ಇವಾಗ ಇದನ್ನು ತೆಕ್ಕೊಳ್ತೀನಿ. ಇಲ್ಲಿ ಬೈಲಿ ತೀಟೆ ಸುಬ್ಬ, ಹಂಗೆ ಮಾಡಬಾರ್ದು. ನನಗಂತೂ ರಿಯಲಿ ನಿಜವಾಗೂ ಬಾಯಿ ನೀರು ಬರ್ತಿದೆ. ಗಮ್ಮಂತೈತೆ. ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಚಟ್ನಿ ಇದು. ಇದನ್ನ ಮುದ್ದೆಲಾದರೂ ಊಟ ಮಾಡ್ಬೋದು, ಅನ್ನಕ್ಕಾದರೂ ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕಿ ಊಟ ಮಾಡ್ಬೋದು. ರೊಟ್ಟಿ ಚಪಾತಿ ಏನಿಗೆ ಬೇಕಾದ್ರೂ ಇದನ್ನು ಊಟ ಮಾಡ್ಬೋದು. ನಾನು ಇದನ್ನು ರೊಟ್ಟಿಗೆ ಊಟ ಮಾಡ್ತೀನಿ. ಇನ್ನೊಂದು ಚಟ್ನಿ ವಿಭಿನ್ನವಾದದನ್ನು, ಇನ್ನೊಂದು ಚಟ್ನಿನ ಇದ್ರ ಜೊತೆಗೆ ಹಾಕ್ತೀನಿ ನಾನು. ಎರಡು ಚಟ್ನಿನ ಇದು ವಿಶೇಷಕರವಾದದ್ದೇನೆ. ಯಾರು ಮಾಡಿರೋದ್ರಲ್ಲ ಇದ್ದು ಚಟ್ನಿ. ಗುಳ್ಕಾಯಿ ಖಾರ ಅಂತ. ಇದು ಕೆಮ್ಮು ನೆಗಡಿ ಅಂಥದಕ್ಕೆಲ್ಲ ತುಂಬಾ ಒಳ್ಳೆಯದು. ಅದಕ್ಕೆ ನಾನು ಗುಳ್ಕಾಯಿ ತೊಗೊಬಂದಿದ್ದೀನಿ. ಸಾಂಬಾರೆಲ್ಲ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಇವತ್ತು ನಾನು ಗುಳ್ಕಾಯಿ ಖಾರ ಅಂತ ಗುಳ್ಕಾಯಿ ಖಾರ ಮಾಡ್ತಾಯಿದ್ದೀನಿ. ಚೆಚ್ಚಿಬಿಟ್ಟು 3 ಸರಿ ತೊಳೆದಿದ್ದೀನಿ. ಇವಾಗೂ ಇದನ್ನು ನೀರಲ್ಲೇ ಇಟ್ಕೋಬೇಕು. ಹಾಗೆ ತೆಗೆದ್ರೆ ಈಚೆ ಇಟ್ಟರೆ ಕಹಿ ಬರುತ್ತೆ. ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಡ್ತೀನಿ. ಉಪ್ಪಲ್ಲಿ ಸ್ವಲ್ಪ ಬೆಂದಿದೆ. ಇದಕ್ಕೆ ಸಕ್ಕರೆ ಆಲ್ರೆಡಿ ಇರಲ್ಲ, ಆದರೂ ಸ್ವಲ್ಪ ಸಕ್ಕರೆ ಬರಬಹುದೇನೋ ಅನ್ನೋದಕ್ಕೆ ನಾನು ಉಪ್ಪು ಹಾಕಿದ್ದೀನಿ. ಉಪ್ಪಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಿಕ್ಸಿ 5ರಿಂದ 6 ನಿಮಿಷ ಫ್ರೈ ಮಾಡೋಣ. ಇದ್ರ ಜೊತೆಗೆ ನಾವು ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, ಇದು ಅರ್ಧಂಬರ್ಧ ಹಣ್ಣಾಗಿರೋ ಥರದ್ದು. ಅಷ್ಟೊಂದು ಹಾಕೋಬೋದು. ನಾನು ಅರ್ಧಂಬರ್ಧ ಹಣ್ಣಾಗಿರೋ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ಸರಿಯಾಗಿ ಮಿಕ್ಸ್ ಬಿಡೋಣ. ಗುಳ್ಕಾಯಿ ಈ ಥರ ಬೆಳ್ಳಗೆ ಎಣ್ಣೆನಲ್ಲಿ ಫ್ರೈ ಆಗಿದೆ. ಇದ್ರ ಜೊತೆಗೇ ನಾವು ಮಾಮೂಲು ಮೆಣಸು, ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ. ಮೆಣಸು, ಸ್ವಲ್ಪ ಕರಿಬೇವು. ಕೆಮ್ಮು ನೆಗಡಿ ಇರೋರು, ಕೋಲ್ಡ್ ಆಗಿರೋರು ಈ ಖಾರನ ಮುದ್ದೆಯಲ್ಲಿ ರೊಟ್ಟಿ ಮುದ್ದೆಗೆ ಹಾಕೊಂಡು ತಟ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಯಾರೂ ಮಾಡಿರೋದು ನನಗೆ ಡೌಟು, ನಾನು ನೋಡ್ದಂಗೆ. ಅದಕ್ಕೆ ನಾನು ಎಷ್ಟು ವಿಭಿನ್ನವಾಗಿದ್ದು ಅಂತಲೇ ಹೇಳಿದ್ದೀನಿ. ಯಾರಾದರೂ ಮಾಡಿದರೆ ನನ್ನ ಚಟ್ನಿನಲ್ಲಿ ಏನಾದ್ರೂ ನಿಮಗಿಂತ ಏನಾದರೂ
ನಾನು ಚೆನ್ನಾಗಿ ಮಾಡಿಲ್ಲ ಅಂದರೆ ಇನ್ನು ಇದನ್ನು ಚೆನ್ನಾಗಿ ಹ್ಯಾಡ್ ಮಾಡೋ ಅನ್ಸೋದಿದ್ರೆ ಕಮೆಂಟ್ ಹಾಕ್ರಿ. ಅರಿಶಿನ ಪುಡಿನ ಹಾಕ್ಕೊಳ್ತೀನಿ ನಾನು. ಅರಿಶಿನ ಪುಡಿ ಹಾಕ್ಬಿಟ್ಟು ಆಫ್ ಮಾಡಿಬಿಡ್ತೀನಿ, ಯಾಕಂದರೆ ಸೀದ್ರೆ ಅದು ಚೆನ್ನಾಗಿರಲ್ಲ. ಇದು ಆರಿದ್ಮೇಲೆ ನಾನು ಇದಕ್ಕೆ ಮಾಮೂಲು ಉಪ್ಪು ಬೆಳ್ಳುಳ್ಳಿನ ಸೇರಿಸ್ಕೊಳ್ತೀನಿ. ತೋರಿಸ್ತೀನಿ ಏನೇನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಫಸ್ಟ್ ಉಪ್ಪು ಹಾಕಿದ್ದೀನಿ, ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಹುಣಸೆಹಣ್ಣು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತೀನಿ. ಚೂರು ಬೆಲ್ಲ ಹಾಕ್ತೀನಿ. ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಚಿಕ್ಕದಷ್ಟು ಉಪ್ಪು, ಒಂದು ಸ್ವಲ್ಪ ತೆಂಗಿನಕಾಯಿ, ಒಂದು ಇಂಚಷ್ಟು ಬೆಲ್ಲ, ಹುಣಸೆಹಣ್ಣು ಸ್ವಲ್ಪ. ನೋಡಿದ್ರನ್ನ ಹೇಗೆ ಅಂತ ತೋರಿಸಿದ್ದೀನಿ. ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದರೆ ನೆಗಡಿ ಕೆಮ್ಮೆಲ್ಲ ಕಿತ್ಕೊಂಡು ಓಡೋಗುತ್ತೆ ಗುಳ್ಕಾಯಿ ಖಾರನ. ಮತ್ತು ಈ ಕೆಂಪು ಮೆಣಸಿನ್ಕಾಯಿ ಚಟ್ನಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಮಾಡಿ. ನನ್ನ ವಿಡಿಯೋಗೆ ಕಮೆಂಟ್ ಹಾಕ್ರಿ. ಹೊಸ್ದಾಗಿ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.